ಓಂ ದಹರ ಉತ್ತರೇಭ್ಯಃ ಓಂ. ತತ್ವಮಂಜರಿಯ 117ನೇ ಗದ್ಯ ಭಾಗ ಇದು. ಅಲ್ಲಿ ನಾವು ಈ 1ನೇ ಅಧ್ಯಾಯದ 3ನೇ ಪಾದದ 14ನೇ ಸೂತ್ರ ದಹರ ಉತ್ತರೇಭ್ಯ ಅಂತ ಅನ್ನೋದು, ಮತ್ತೆ ದಹರಾಧಿಕರಣ 8 ಸೂತ್ರಗಳನ್ನು ಒಳಗೊಂಡಂಥ ದಹರಾಧಿಕರಣ ಅದನ್ನ ನಾವೀಗ ನೋಡೋರಿದ್ದೀವಿ. ಅದರ ಅವತರಣಿಕೆಯನ್ನು, ಯಾಕೆ ಆ ಅಧಿಕರಣ ಪ್ರಾರಂಭ ಆಯಿತು ಅನ್ನೋದನ್ನು ನೋಡೋರಿದ್ದೇವೆ. ಹಿಂದೆ ಅಕ್ಷರಾಧಿಕರಣದಲ್ಲಿ ಭಗವಂತನೇ ಚಂದ್ರ, ಸೂರ್ಯ, ಸ್ವರ್ಗ, ಭೂಮಿ ಇತ್ಯಾದಿಗಳಿಗೆ ಆಧಾರ ಅಂತ ವರ್ಣನೆ ಮಾಡಿದ್ದಾರೆ. ಆದರೆ ಅದು ಉಚಿತ ಅಲ್ಲ, ಅದು ಅಯುಕ್ತ. ಅದು ಯಾಕೆಂದ್ರೆ ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದ 1ನೇ ಮತ್ತು 8ನೇ ಮಂತ್ರಗಳನ್ನ, 1ನೇ ಮತ್ತು 2ನೇ ಮಂತ್ರಗಳನ್ನ ನಾವು ಗಮನಿಸಬೇಕು. ಅಥ ಯಜಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋಸ್ಮಿನ್ ಅಂತರಾಕಾಶಃ ಯಸ್ಮಿನ್ ಯದಂತಃ ತದನ್ವೇಷ್ಟವ್ಯಂ ತದ್ವಾವ ವಿಜಿಜ್ಞಾಸಿತವ್ಯಂ. ಇದು 1ನೇ ಮಂತ್ರ. ಮುಂದೆ 2ನೇ ಮಂತ್ರ ತಂಚೇದ್ ಬ್ರೂಯು ಯಜಿದಮಸ್ಮಿನ್ ಬ್ರಹ್ಮಪುರೇ ದಹರಂ ಪುಂಡರೀಕಂ ವೇಶ್ಮ ದಹರೋಸ್ಮಿನ್ ಅಂತರಾಕಾಶಃ ಕಿಂ ತದತ್ರ ವಿದ್ಯತೆ ಯದನ್ವೇಷ್ಟವ್ಯಂ ಯದ್ವಾವ ವಿಜಿಜ್ಞಾಸಿತವ್ಯಂ ಅಂತ. ಹೀಗೆ ಅದು 2ನೇ ಮಂತ್ರ. 8ನೇ ಅಧ್ಯಾಯದ ಆರಂಭದಲ್ಲಿಯೇ ಬರುವಂಥ ಮಂತ್ರಗಳಿವು. ಆ ಮಂತ್ರಗಳು ಏನಂತ ಹೇಳ್ತಾ ಇವೆ ಅನ್ನೋದನ್ನ ಮೊದಲು ಗಮನಿಸ್ಬೇಕು. ಹೃದಯ ಕಮಲದಲ್ಲಿ ಇರುವಂತಹ ಆಕಾಶವನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಸೂರ್ಯ, ಚಂದ್ರ ಇತ್ಯಾದಿ ಸಕಲಕ್ಕೂ ಕೂಡ ಆ ಆಕಾಶವೇ ಆಧಾರ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಹಾಗಾಗಿ ಸರ್ವಕ್ಕೂ ಆಧಾರವಾದದ್ದು ಆಕಾಶ ಅಂತಲೇ ನಾವು ತಿಳಿದುಕೊಳ್ಬೇಕು. ಹೃತ್ಪದ್ಮಸ್ಥಂ ಕಿಂಚಿದುಕ್ತ, ಹೃದಯ ಕಮಲದಲ್ಲಿ ಇರುವಂತಹ ಏನೋ ಒಂದು ವಸ್ತುವನ್ನು ಹೇಳಿದ್ದಾರೆ. ಕಿಂಚಿತ್ ಅಂದ್ರೆ ಏನೋ ಒಂದು ವಸ್ತುವನ್ನು ಹೇಳಿದ್ದಾರೆ. ಅದನ್ನು ಹೇಳಿ ಅಸ್ಯ, ಆ ವಸ್ತುವಿಗೆ ಉಭೇ ಅಸ್ಮಿನ್ ದ್ಯಾವ ಪೃಥ್ವಿ ಸೂರ್ಯಚಂದ್ರಮಸ ಉಭವು, ಅದರಲ್ಲೇ ಸೂರ್ಯ, ಚಂದ್ರ ಇತ್ಯಾದಿಗಳೆಲ್ಲರೂ ಕೂಡ ಅದರಲ್ಲೇ ಇದ್ದಾರೆ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಉಭೇ ಅಸ್ಮಿನ್ ದ್ಯಾವ ಪೃಥ್ವಿ ಸೂರ್ಯ ಚಂದ್ರಮಸ ಉಭವು ಅಂತ ಏನು ಈ ಮಂತ್ರ ಇದೆ, ಅದು ಆ ಛಾಂದೋಗ್ಯ ಉಪನಿಷತ್ತಿನ 8ನೇ ಅಧ್ಯಾಯದ 1ನೇ ಖಂಡ ಏನಿದೆ ಅದರಲ್ಲಿ 2ನೇ ಮಂತ್ರವನ್ನು ಸ್ವಲ್ಪ ಮುಂದೆ ಗಮನಿಸಿದ್ರೆ ಅಲ್ಲಿ ಈ ಎಲ್ಲ ವಾಕ್ಯಗಳು ಕೂಡ ಕಾಣುತ್ತವೆ. ಹಾಗಾಗಿ ಆಕಾಶವೇ ಸರ್ವಕ್ಕೂ ಕೂಡ ಆಧಾರ ಅಂತ ಹೀಗೆ ಕಾಣಿಸ್ತದೆ. ಅದನ್ನು ಬಿಟ್ಟು ವಿಷ್ಣುವನ್ನೇ ಸರ್ವಾಧಾರ ಅಂತ ಹೇಳುವುದು ಉಚಿತ ಅಲ್ಲ ಅಂತ ಪ್ರಶ್ನೆ ಮಾಡುವವರ ಅಭಿಪ್ರಾಯ. ಸೂರ್ಯ ಚಂದ್ರಾದಿ ಸರ್ವಾಧಾರತ್ವ ಅನ್ನುವುದು ಅಸ್ಯ, ಆ ಹೃದಯ ಕಮಲದಲ್ಲಿರುವ ಒಂದು ಏನಿದೆ ಅದಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ಅದೇನು ಅಂತ ಕೇಳಿದ್ರೆ, ಹೃತ್ಪದ್ಮಸ್ಥಸ್ಯ ಚ ಆಕಾಶ ಶ್ರುತ್ಯ ಆಕಾಶತ್ವಾತ್. ಹೃದಯ ಕಮಲದಲ್ಲಿರುವಂಥದ್ದು ಏನದು ಅಂದ್ರೆ ಆಕಾಶವನ್ನು ವರ್ಣನೆ ಮಾಡುವಂತಹ ವೇದವಾಕ್ಯವನ್ನು ಗಮನಿಸಿದ್ರೆ ಆಕಾಶವೇ ಹೃದಯ ಕಮಲದಲ್ಲಿರುವಂಥದ್ದು ಅಂತ ಎಲ್ಲಿಗೂ ಕೂಡ ಗಮನಕ್ಕೆ ಬರ್ತದೆ. ಹೃದಯ ಕಮಲದಲ್ಲಿರುವಂಥದ್ದು ಆಕಾಶ ಅಂತ ಹೇಗೆ ಗೊತ್ತಾಗ್ತದೆ ಅಂದ್ರೆ, ತಸ್ಯಾಂತೆ ಸುಚಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಅನ್ನುವಂಥ ಮಹಾನಾರಾಯಣ ಉಪನಿಷತ್ತಿನ ಮಂತ್ರವನ್ನ ಗಮನಿಸಬೇಕು. ಇಲ್ಲಿ ನಾವೀಗ ನೋಡ್ತಿರುವಂಥ ಅಣುಭಾಷ್ಯದ ವ್ಯಾಖ್ಯಾನವಾದಂಥ ತತ್ವಮಂಜರಿ ಇದೆಯಲ್ಲ, ಆಕಾಶ ಶ್ರುತ್ಯ ಅಂತಿಷ್ಟೇ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಹೃದಯ ಕಮಲದಲ್ಲಿರುವಂಥದ್ದು ಆಕಾಶ ಅಂತಾನೆ ಹೇಗೆ ಗೊತ್ತಾಗ್ತದೆ, ಬೇರೆ ಏನೋ ಆಗಿರಬಹುದಲ್ಲ ಅಂತ ಪೂರ್ವ ಪಕ್ಷ ಮಾಡಿದವ್ರ ಮೇಲೆ ಮತ್ತೊಂದು ಪ್ರಶ್ನೆ ಬಂದಾಗ, ಹೃದಯ ಕಮಲದಲ್ಲಿರುವಂಥದ್ದು ಆಕಾಶವೇ, ಅದು ನಮಗೆ ಆಕಾಶ ಶ್ರುತಿಯಿಂದ ಗೊತ್ತಾಗ್ತದೆ ಅಂತ ಹೇಳಿದ್ದಾರೆ. ಅದು ಆಕಾಶ ಶ್ರುತಿಯಿಂದ ಅದು ಏನದು, ಅಲ್ಲಿ ಅನುವಾದ ಮಾಡುವರು ಕೂಡ ಆಕಾಶ ಶ್ರುತಿ ಇರುವುದರಿಂದ ಅಂತ ಅಷ್ಟೇ ಹೇಳಿದ್ದಾರೆ. ಆಕಾಶ ಶ್ರುತಿ ಅಂದ್ರೆ ಮಹಾನಾರಾಯಣ ಉಪನಿಷತ್ತನ್ನ ತಗೊಳ್ಬೇಕು. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ.
ಇತ್ಯಾದಿನ ಆಕಾಶಸ್ಯ ಪ್ರತೀಯತೆ ಸಚ ಆಕಾಶೋ ನ ವಿಷ್ಣು. ನಾನೀಗ ಓದ್ತಾ ಇರೋದು ಬ್ರಹ್ಮಸೂತ್ರ ಭಾಷ್ಯದ ಮೂಲ ವಾಕ್ಯಗಳು. ಆಕಾಶ ಹೌದು, ಆಕಾಶವೇ ಸರ್ವಾಧಾರ. ಆ ಆಕಾಶ ಯಾರು ಅಂದ್ರೆ ವಿಷ್ಣು ಅಲ್ಲ, ಪೂರ್ವ ಪಕ್ಷ ಇದು. ಇನ್ನೇನದು ಆಕಾಶ ಅಂದ್ರೆ? ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ಅನ್ನುವಂತಹ ಮಹಾನಾರಾಯಣ ಉಪನಿಷತ್ತಿನ ಗಮನಿಸಿದ್ರೆ ಹೃದಯದಲ್ಲಿ ಸೂಕ್ಷ್ಮವಾದ ಆಕಾಶವಿದೆ. ಸುಶಿರ ಅಂದ್ರೆ ಹೋಲ್, ತೂತು, ಆಕಾಶ, ಅದರಲ್ಲಿ ಎಲ್ಲವೂ ಆಶ್ರಿತ ಆಗಿದೆ ಅಂತ ಬಂದಿದೆ. ಅದರಿಂದ ಜಡವಾದ ಆಕಾಶವೇ ಸರ್ವಾಧಾರ, ಅದೇ ಸೂರ್ಯಚಂದ್ರಾದಿಗಳಿಗೂ ಆಧಾರ ಅಂತ ಹೀಗೆ ಅಲ್ಲೊಂದು ಜಿಜ್ಞಾಸೆ. ಅಲ್ಲಿ ಮತ್ತೊಂದು ಮಾತಿದೆ, ಹೃದಯೇಶ ಆತ್ಮ ಇತ್ಯಾದೇಹೇ ಜೀವತ್ವಾದ್ವಾ. ಸರ್ವಕ್ಕೂ ಆಧಾರವಾದದ್ದು ಒಂದು ಆಕಾಶ ಆಗಬೇಕು, ಪರಮಾತ್ಮ ಅಂತೂ ಅಲ್ವೇ ಅಲ್ಲ. ಅಥವಾ ಜೀವನಾದರೂ ಆಗ್ಬಹುದು. ಯಾಕೆಂದ್ರೆ ಹೃದಯೇಶ ಆತ್ಮ ಅನ್ನುವಂಥ ಮತ್ತೊಂದು ಉಪನಿಷತ್ತಿನ ಮಾತನ್ನ ನಾವು ಗಮನಿಸಿದ್ರೆ ಈ ಸರ್ವಕ್ಕೂ ಆಧಾರವಾದದ್ದು ಹೃದಯದಲ್ಲಿರುವಂಥ ಜೀವ ಅಂತ ಗೊತ್ತಾಗ್ತದೆ. ಹೀಗೆ ಜೀವನಾದರೂ ಸರ್ವಾಧಾರ ಆಗಬಹುದು, ಅಥವಾ ಆಕಾಶ ಆದರೂ ಸರ್ವಾಧಾರ ಆಗಬಹುದು. ಪರಮಾತ್ಮ ಅಂತೂ ಅಲ್ಲ. ಪರಮಾತ್ಮನನ್ನ ಸರ್ವಾಧಾರ ಅಂತ ಹೇಳಲಿಕ್ಕೆ ಯಾವುದೇ ಆಧಾರವೂ ಇಲ್ಲ ಅಂತ ಪ್ರಶ್ನೆ ಮಾಡುವವರ ತಾತ್ಪರ್ಯ. ಹೃದಯೇಶ ಆತ್ಮ ಅನ್ನುವುದು ಷಟ್ಪ್ರಶ್ನೋಪನಿಷತ್ತಿನ ಮಂತ್ರ. ಅಲ್ಲಿ ಈ 3ನೇ ಪ್ರಶ್ನದಲ್ಲಿ ಹೃದಯೇಶ ಆತ್ಮ ಅನ್ನುವಂಥ ಮಾತು ಕೇಳಿ ಬರ್ತದೆ. ಅಂತೂ ಈ ಉಪನಿಷತ್ತಿನ ಮಾತುಗಳನ್ನು ಗಮನಿಸಿದ್ರೆ ಛಾಂದೋಗ್ಯದ ಮಾತನ್ನ, ಮಹಾನಾರಾಯಣ ಉಪನಿಷತ್ತಿನ ಮಾತನ್ನು ಗಮನಿಸಿದ್ರೆ ಆಕಾಶವೇ ಸರ್ವಾಧಾರ ಅಂತ ಕೇಳಿ ಬರ್ತದೆ. ಅಥವಾ ಷಟ್ಪ್ರಶ್ನ ಉಪನಿಷತ್ತಿನ ಮಾತನ್ನು ಗಮನಿಸಿದ್ರೆ ಜೀವನಾದ್ರೂ ಜೀವತ್ವಾದ್ವಾ, ಜೀವವಾದ್ರೂ ಸರ್ವಾಧಾರ ಅನ್ನುವ ಪ್ರಶ್ನೆ ಅನ್ನುವಂಥ ಅಭಿಪ್ರಾಯ ಕೇಳಿ ಬರ್ತದೆ. ಪರಮಾತ್ಮ ಅಂತೂ ಅಲ್ಲ, ವಿಷ್ಣು ಅಲ್ಲ. ಇತ್ಯತಃ ಪ್ರಾಪ್ತಂ, ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ದಹರ ಉತ್ತರೇಭ್ಯ ಇತ್ಯಾದಿ ಸೂತ್ರಾಷ್ಟಕಂ, 8 ಸೂತ್ರಗಳು ಅದಕ್ಕಾಗಿ ಹೊರಟಿವೆ. ತದರ್ಥ ಹೃದಬ್ಜಗ ಇತಿ ಅಂತ, ಹೃದಬ್ಜಗ ಅಂತ ಅದರ ಅಭಿಪ್ರಾಯವನ್ನು ಹೇಳಿ ಹೊರಟಿದ್ದಾರೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.